ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಿನ್ಮಯ್ ಕುಕ್ಕೆ ಸುಬ್ರಹ್ಮಣ್ಯದಿಂದ. ಇವತ್ತೊಂದು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ. ಯಾಕೆ ಅಂತ ಹೇಳಿದರೆ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೆಳ್ಳಿ ರಥದ ಸಮರ್ಪಣೆ ಆಗಿದೆ. ಆ ಬೆಳ್ಳಿ ರಥದಲ್ಲಿ ನಮ್ಮ ಕುಕ್ಕೆಯ ಪುರದೊಡೆಯನ ಪ್ರಥಮ ಉತ್ಸವ ಇವತ್ತು ನಡೀಲಿಕ್ಕಿದೆ. ಅದನ್ನು ವಿಡಿಯೋ ಮಾಡಿ ನಿಮಗೆಲ್ರಿಗೂ ತೋರಿಸೋಣ ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್, ಈಗ ನಾನು ಸುಬ್ರಹ್ಮಣ್ಯ ದೇವಸ್ಥಾನದ ಎದುರು ಹೋಗ್ತಾ ಇದ್ದೇನೆ. ಸ್ವಲ್ಪ ರಶ್ ಇದ್ದಾರೆ ಇವತ್ತು ಸುಬ್ರಹ್ಮಣ್ಯ. ಹಾಗೆ ನಮ್ಮ ಬೆಳ್ಳಿ ರಥ ಉತ್ಸವ ಇದೆಯಲ್ಲ, ಅದಕ್ಕೋಸ್ಕರ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಂದು ಒಳ್ಳೆ ಕಂಟೆಂಟ್ ರೆಡಿ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನಮ್ಮ ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು, ಸುಬ್ರಹ್ಮಣ್ಯ ಫುಲ್ ರಶ್ ಇದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಹೇಗೆ ಅಂತ ಅನಿಸ್ತಾ ಇದೆ ಅಂದರೆ, ಒಂಥರ ಜಾತ್ರೆ ಫೀಲ್ ಕೊಡ್ತಾ ಇದೆ. ಪ್ರತಿ ವರ್ಷ ಜಾತ್ರೆ ಕೂಡ ಇದೇ ರೀತಿ ರಶ್ ಇರ್ತದೆ. ಗೈಸ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಈಗ ನಾನು ನನ್ನ ಚಪ್ಪಲನ್ನು ಇಡಬೇಕಲ್ವಾ, ಹಾಗೆ ಚಪ್ಪಲ್ ಇಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಯಾವುದಾದ್ರು ಒಂದು ಭಕ್ತಾದಿಯನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂತ ಹೇಳಿದರೆ, ನಾವು ಮೊದಲೇ ಕೇಳಬೇಕಾಗ್ತದೆ ಯಾರೆಲ್ಲ ಮಾತಾಡ್ತೀರಾ ಅಂತೇಳಿ. ಇಲ್ಲಾಂದರೆ ಕ್ಯಾಮ್ರಾ ಹಿಡ್ದ ಕೂಡಲೇ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮುಖ ಮುಚ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡ್ತಾರೆ. ಆವಾಗ ನಮಗೆ ಒಂಥರ ನಾಚಿಕೆ ಆಗ್ತದೆ. ಅದಕ್ಕೆ ಒಂಥರ ಹೀಗೆ ಕೇಳಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದು ಏನು ವಿಡಿಯೋ ಬರ್ತಾ ಇದೆ, ಇದು ಮೊನ್ನೆ ನಡೆದಿರುವಂತಹ ಒಂದು ಬೆಳ್ಳಿ ರಥದ ಆಗಮನದ ಒಂದು ದೃಶ್ಯ. ಬಹಳ ವಿಜೃಂಭಣೆಯಿಂದ ನಡೆಸಿರುವಂಥದ್ದು. ನಮ್ಮ ಕಾಲೇಜಿನ ತಂಡವು ಇಲ್ಲಿ ಕುಣಿತ ಭಜನೆ ಕೂಡ ನಡೆದಿರ್ತದೆ, ಕಾಲೇಜಿನ ತಂಡದ್ದು. ಗೈಸ್, ಈಗ ನಾನು ಚಪ್ಪಲಿ ಸ್ಟ್ಯಾಂಡಿಗೆ ಬಂದಿದ್ದೇನೆ. ಯಾಕಂದರೆ ಚಪ್ಪಲಿ ಅಲ್ಲಿ ಇಟ್ಟರೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಇಡಬಾರ್ದು ಅಂತೇಳಿ ಒಂದು ಒಳ್ಳೆ ರೂಲ್ಸಿಗೋಸ್ಕರ. ಯಾರೆಲ್ಲ ಸುಬ್ರಹ್ಮಣ್ಯಕ್ಕೆ ಬಂದು ಈ ಚಪ್ಪಲಿ ಸ್ಟ್ಯಾಂಡಿಗೆ ಯಾರು ಸುಬ್ರಹ್ಮಣ್ಯಕ್ಕೆ ಬಂದರೆ, ಇದೇ ಒಂದು ಚಪ್ಪಲಿ ಸ್ಟ್ಯಾಂಡಲ್ಲಿ ನಿಮ್ಮ ಪಾದರಕ್ಷೆಯನ್ನು ಇಡತಕ್ಕದ್ದು. ತುಂಬ ಕನ್ನಡ ಆಯ್ತಾ ಅಂತಲ್ಲ. ಅಂದರೆ ಒಂದು ರೀತಿ ಸೇಫ್ಟಿನೇ, ಯಾವುದೇ ಅಮೌಂಟನ್ನು ಪೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ನಮ್ಮ ಫ್ರೀ ಆಫ್ ಕಾಸ್ಟ್. ನಮ್ಮ ಬ್ಲಾಗಿನ ವಿಷಯದಲ್ಲಿ ನಾನು ಯಾವ ನಂಬರ್ಲಿ ಚಪ್ಪಲಿ ಇಟ್ಟಿದ್ದೇನೆ ಅಂತಲೇ ಗೊತ್ತಿಲ್ಲ. 194 ಗೈಸ್. ನನಗೆ ನಂಬರ್ ಮರ್ತೋದ್ರೆ ಈ ವಿಡಿಯೋ ವಾಪಸ್ ನೋಡ್ಬೋದು ಅನ್ನೋ ಧೈರ್ಯ ಅಷ್ಟೇ. ಇಲ್ಲಿ 194 ಇಟ್ಟಿದ್ದೇನೆ. ನನ್ನ ಈ ಬ್ಲಾಗಿಂದ ಏನೆಲ್ಲ ಮರಿತೇನೆ ನನಗಂತೂ ಗೊತ್ತಿಲ್ಲ ಗೈಸ್. ನಮ್ಮ ಚಂಪಾಷಷ್ಠಿ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಬ್ರಹ್ಮರಥದ ರಚನಾ ಕಾರ್ಯ, ಅಂದರೆ ರಥ ಕಟ್ಟುವುದು ಅಂತ ಹೇಳ್ತೇವೆ ನಾವು, ಅದು ರೆಡಿ ಆಗ್ತಾ ಇದೆ. ಇದು ನಮ್ಮ ಕುಕ್ಕೆ ಪುರದೊಡೆಯನ ದೇವಸ್ಥಾನದ ಗೋಪುರ. ಇಲ್ಲಿ ಸುಮಾರು ಜನ ವಾಲಂಟಿಯರ್ಸ್ ನಿಂತಿದ್ದಾರೆ. ನಮ್ಮ ರಥ ಸಮರ್ಪಣೆ ಮಾಡಿರುವಂಥ ರೇಣುಕಾ ಪ್ರಸಾದ್ ಸರ್ ಅಲ್ಲಿದ್ದಾರೆ. ಅವರನ್ನು ಮಾತಾಡಿಸಿದೆ, ವ್ಲಾಗ್ ಮಾತಾಡ್ತೀರಾ ಅಂತೇಳಿ. ಆದರೆ 5 ನಿಮಿಷ ಬಿಟ್ಟು ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೇನೆ. ಗೈಸ್, ಈಗ ನಾನು ದೇವಸ್ಥಾನದೊಳಗಿದ್ದೇನೆ. ಯಾಕೆ ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಡೋದು ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ, ನಾನು ಸುಬ್ರಹ್ಮಣ್ಯದವನೇ ಆಗಿರ್ಬೋದು, ಅಂದರೆ ದೇವಸ್ಥಾನದೊಳಗೆ ವಿಡಿಯೋ ಮಾಡ್ಬೋದಾ ಅಂತೇಳಿ ಇನ್ನೂ ಗೊತ್ತಿಲ್ಲ. ಗರ್ಭಗುಡಿಯೊಳಗೆ ವಿಡಿಯೋ ಮಾಡಬಾರ್ದು ಅಂತ ಗೊತ್ತುಂಟು, ಆದರೆ ಇಲ್ಲೆಲ್ಲ ವಿಡಿಯೋ ಮಾಡಬಾರ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ನಾನು ನಿಮಗೆ ನಮ್ಮ ಹೊಸ ನೂತನವಾದಂತಹ ಬೆಳ್ಳಿ ರಥವನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲೇ ನಿಂತಿದೆ, ತೋರಿಸ್ತೇನೆ ಗಾಯ್ಸ್. ಇನ್ನು ಸ್ವಲ್ಪ ಹೆಜ್ಜೆ. ನಾನು ಫಸ್ಟ್ ಟೈಮ್ ನಾನು ಸುಬ್ರಹ್ಮಣ್ಯ ಜನ ಆಗಿರ್ಬೋದು, ದೇವಸ್ಥಾನಕ್ಕೆ ಬರೋದು ತುಂಬ ಟೈಮ್ ಆಯಿತು. ಇಲ್ಲಿ ನೋಡ್ಬೋದು, ಅಲ್ಲಿದೆ. ಈಗ ಅಲ್ಲಿಗೆ ಹೋಗಿ ಹತ್ತಿರದಲ್ಲಿ ತೋರಿಸ್ತೇನೆ. ಬೆಳ್ಳಿ ರಥ, ನೂತನವಾದಂಥ ಬೆಳ್ಳಿ ರಥ ನಮ್ಮ ಸುಬ್ರಹ್ಮಣ್ಯಕ್ಕೆ. ಇವತ್ತು ಇದೇ ರಥದಲ್ಲಿ ನಮ್ಮ ಕುಕ್ಕೆಯ ಪುರದೊಡೆಯನ ಮೊದಲ ಉತ್ಸವ ನಡೀಲಿಕ್ಕಿದೆ. ನಾನು ಇದೇ ಮೊದಲ ಬಾರಿ ಇಷ್ಟು ಹತ್ತಿರದಿಂದ ಈ ರಥವನ್ನು ನೋಡ್ತಿರುವಂಥದ್ದು. ನಮ್ಮ ಹೊಸ ಬೆಳ್ಳಿ ರಥ, ನಮ್ಮ ನೂತನವಾದಂಥ ಬೆಳ್ಳಿ ರಥ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಏನು ಕೆಲವೇ ಕ್ಷಣದಲ್ಲಿ ಉತ್ಸವ ಸ್ಟಾರ್ಟ್ ಆಗ್ತದೆ, ಅದೊಂದು ವಿಡಿಯೋ ಹಾಕ್ತೇನೆ. ಇದು ಮೋಸ್ಟ್ಲಿ ನಮ್ಮ ನೂತನವಾದ ಬೆಳ್ಳಿ ರಥವನ್ನು ಇಡ್ಲಿಕ್ಕಾಗಿರಬೇಕು.
ಇನ್ನೂ ಗೊತ್ತಿಲ್ಲ. ಅಲ್ಲಿ ರಜತ ರಥಾಲಯ ಅಂತ ಬರ್ತಿದೆ, ಅಲ್ಲಿ ಏನು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಈಗ ನಮ್ಮೊಟ್ಟಿಗೆ ವಿಜಯ್ ವಿಖ್ಯಾತಣ್ಣ ಜಾಯ್ನ್ ಆಗಿದ್ದಾರೆ. ವಿಖ್ಯಾತಣ್ಣ ನಮಸ್ತೆ ಬ್ರೋ, ಹೇಗಿದ್ದೀರಣ್ಣ? ಆರಾಮ. ಹೇಗೆ ಅನಿಸ್ತಿದೆ ನಮ್ಮ ಒಂದು ಸುಬ್ರಹ್ಮಣ್ಯ ಕಾಂಗ್ರೆಸ್ ಬೆಳ್ಳಿ ರಥ? ಹೇಗೆ ಒಂದು ಇದರ ಬಗ್ಗೆ ನೀವು ಮೊನ್ನೆಷ್ಟೇ ಒಂದು ವಿಡಿಯೋ ಎಲ್ಲ ಮಾಡಿದ್ದು ನಾನು ನೋಡಿದೆ. ಹೌದು. ನಿಮ್ಮೊಂದು ಅನಿಸಿಕೆ ಏನಣ್ಣ? ಈಗ ನಿಮ್ಮ ಸುಬ್ರಹ್ಮಣ್ಯ ಅಂತ ಹೇಳಿದ್ರಲ್ಲ, ಇದು ನಮ್ಮ ಸುಬ್ರಹ್ಮಣ್ಯ. ಆಯ್ತು. ಸುಬ್ರಹ್ಮಣ್ಯದ ಹೊರತಲ್ಲ. ಸೊ ಸೂಪರ್ ಆಯ್ತು. ನಾನು ಮಾತ್ರ ಈ ಬೆಳ್ಳಿ ರಥದೊಟ್ಟಿಗೆ ಕೋಟೇಶ್ವರದಿಂದಲೇ ಬಂದು ಸುಳ್ಳಿಯವರೆಗೆ ಬಂದು ಇವತ್ತು ರಥೋತ್ಸವದಲ್ಲಿ ಕೂಡ ಇದ್ದೇನೆ. ಸೊ ನಿಮ್ಮನ್ನು ಮೀಟ್ ಆಗಿ ಖುಷಿ ಆಯ್ತು. ಥ್ಯಾಂಕ್ಸ್. ಸೊ ಎಲ್ಲ ಕೂಡ ಇವರಿಗೂ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವರನ್ನು ಕೂಡ ತೋರಿಸಿ ಸ್ವಲ್ಪ. ಈಗಷ್ಟೇ ನಮ್ಮ ವಿಜಯ್ ವಿಖ್ಯಾತಣ್ಣ ನಮಗೆ ಸಿಕ್ಕಿದ್ರು, ನಮ್ಮ ಬ್ಲಾಗಲ್ಲಿ ಮಾತಾಡಿದ್ರು. ತುಂಬ ಸಿಂಪ್ಲಿಸಿಟಿ ಇರುವಂಥ ಮನುಷ್ಯ. ಅಂಥವರೊಟ್ಟಿಗೆಲ್ಲ ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇನ್ನೂ ಹಾಗೆ ಉತ್ಸವದ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ನೋಡ್ತೇನೆ. ಕುಕ್ಕೆಯ ರಾಣಿ ಯಶಸ್ವಿನಿ. ಈಗಷ್ಟೇ ನಮ್ಮ ಕುಕ್ಕೆಯ ರಾಣಿಯನ್ನ ಆಶೀರ್ವಾದ ಪಡ್ಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ಸವ ಆಗ್ತದೆ. ಅದೊಂದು ನಿಮಗೆ ತೋರಿಸ್ಬೇಕು ಅಂತ ಹೇಳೋಕ್ಕೋಸ್ಕರ ಇಷ್ಟು ಕಾಯ್ತಾ ಇದ್ದೇನೆ. ನನಗೆ ಪೇಷನ್ಸ್ ಇಲ್ಲ, ಆದರೆ ನಿಮಗೋಸ್ಕರ ಕಾಯ್ತಾ ಇದ್ದೇನೆ ಗೈಸ್. ಇದಕ್ಕಾದರೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಪಲ್ಲಕ್ಕಿ ಉತ್ಸವ ಆಗ್ತಾ ಇದೆ ಸುಬ್ರಹ್ಮಣ್ಯ ದೇವರಿದು. ಅದರ ವಿಡಿಯೋ ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಸುಮಾರು ಜನ ನನ್ನ ಕಾಲಿಗೆ ತುಳಿತಿದ್ದಾರೆ ಗೈಸ್. ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ. ಆದರೂ ಒಂದು ಪ್ರಯತ್ನ ಪಡ್ತಿದ್ದೇನೆ ನಿಮಗೋಸ್ಕರ. ಗಾಯ್ಸ್, ಬೆಳ್ಳಿ ರಥದಲ್ಲಿ ಮೊದಲ ಉತ್ಸವದ ಒಂದು ಕ್ಷಣ. ಗಾಯ್ಸ್, ಉತ್ಸವ ಆಗ್ತಾ ಇದೆ. ನಾನು ಹೊರಗೆ ಬಂದೆ, ಯಾಕಂದರೆ ಅಲ್ಲಿ ತುಂಬ ರಶ್ ಇದೆ. ಮತ್ತು ನನ್ನ ಕಾಲಿಗೆ ಸುಮಾರು ಜನ ತುಳಿದ್ರ. ಯಾಕಂದರೆ ಈಗ ಆಲ್ರೆಡಿ ದೇವರ ಉತ್ಸವ ಆಗ್ತಿರೋಂಥದ್ದು ವಿಡಿಯೋ ಆಗಿದೆ. ನನಗೇನಿಲ್ಲ, ನನಗೆ ನಿಮಗೊಂದು ತೋರಿಸ್ಬೇಕು. ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವಿಡಿಯೋ ನೋಡ್ತಿರೋರಿಗೆ ತೋರಿಸ್ಬೇಕು ಅನ್ನೋ ಆಸೆ ಅಷ್ಟೇ, ಇನ್ನೇನಿಲ್ಲ. ಆಯಿತು, ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮುಂದೆ ಏನಾದರೂ ಯಾರ ಹತ್ರ ಆದರೂ ಮಾತಾಡೋಕ್ಕೆ ಸಿಕ್ಕಿದ್ರೆ ಮಾತಾಡ್ತೇನೆ. ಗೈಸ್, ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾನು ರೀಸೆಂಟಾಗಿ ವ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರ ಬಗ್ಗೆ ವೀಡಿಯೋ ಮಾಡಿಕೊಂಡು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರುವಂಥದ್ದು. ಒಂದು ತಿಂಗಳಾಯ್ತೇನೋ, ಇವತ್ತಿಗೆ ನೆನ್ನೆಗೆ ಒಂದು ತಿಂಗಳಾಯಿತು. ಆದರೆ ನನಗೇನು ಖುಷಿ ಅಂತ ಹೇಳಿದರೆ, ಮೊದಲೆಲ್ಲ ನನ್ನ ಒಂದು ಹೇಗಿತ್ತು ಅಂತ ಹೇಳಿದರೆ, ನಾನು ವೀಡಿಯೋ ಮಾಡ್ತಿರೋರ ಹತ್ರ ಆಗಿರ್ಬೋದು, ಯಾರ ಹತ್ರ ಆದರೂ ಹೋಗಿ ನೀವು ವೀಡಿಯೋ ಮಾಡ್ತಿರಲ್ವಾ, ಸೆಲ್ಫಿ ಕೊಡಿ, ಹಾಗೆ ಶೇಕ್ ಹ್ಯಾಂಡ್ ಕೊಡುವಂಥದ್ದು ಎಲ್ಲ ಮಾಡ್ತಿದ್ದೆ. ಆದರೆ ಇದುವರೆಗೂ ಒಂದು ತಿಂಗಳಲ್ಲಿ ನನ್ನ ಹತ್ರ ಟೋಟಲ್ 9 ಜನ ಬಂದು ಕೇಳಿದ್ದಾರೆ. ಕಾಲೇಜಲ್ಲಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಹೊರಗಿಂದ ನನಗೆ ಯಾರು ಅಂತ ಗೊತ್ತಿಲ್ಲದಿರೋರು ನನ್ನ ವೀಡಿಯೋ ನೋಡಿಕೊಂಡು 9 ಜನ ನನ್ನ ಹತ್ರ ಬಂದು ಮಾತಾಡಿದ್ದಾರೆ. ಇವತ್ತು ಟೋಟಲ್ 3 ಜನ. ಅಂದರೆ ಇವತ್ತು ಸರ್ವಿಂಗ್ ಹೋಗಿದ್ವಿ ನಮ್ಮ ಕಾಲೇಜ್ NSS ಟೀಮ್ ವತಿಯಿಂದ. ಅಲ್ಲಿ ಒಂದು 2 ಮಾತಾಡ್ಸಿದ್ರು. ಹಾಗೆ ಇವತ್ತು ದೇವಸ್ಥಾನದ ಒಳಗೆ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಬಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಗ್ತದೆ ಇಂಥದ್ದೆಲ್ಲ ನೋಡುವಾಗ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕೇಳಲಿ ಗಾಯ್ಸ್. ನಾನು ವ್ಲಾಗಲ್ಲಿ ಮಾತಾಡಿಕೊಂಡು ನಾನು ಚಪ್ಪಲ್ ಇಟ್ಟಿದ್ದೆ ಅಲ್ವಾ, ಅವಾಗೊಂದು ತೋರಿಸಿದ್ದೆ ಚಪ್ಪಲ್ ಇಟ್ಟಿದ್ದೇನೆ ಅಂತೇಳಿ. ಅದನ್ನೇ ಮರೆತು ಹೋಗ್ತಾ ಇದ್ದೀನಿ. ಹೋಗ್ತಿರ್ಬೇಕಾದ್ರೆ ಏನೋ ಮಿಸ್ಸಿಂಗ್ ಅಂತ ಹೇಳ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ ತಗೊಳ್ಬೇಕಾದ್ರೆ ಈಗ ಯಾವ ನಂಬರ್ ಅಂತ ಗೊತ್ತಿಲ್ಲ. ಮೊದಲು ಮಾಡಿರೋ ವೀಡಿಯೋನೇ ನೋಡ್ಬೇಕಷ್ಟೇ. 194 ಸಮಥಿಂಗ್. ನಾನು ಅವಾಗೊಂದು ಮಾತಾಡಿದ್ದೆಲ್ಲ, ಚಪ್ಪಲಿ ವ್ಲಾಗ್ ವಿಷಯದಲ್ಲೆಲ್ಲ ಮರೆತುಕೊಂಡು ಚಪ್ಪಲಿ ಹಿಡಿದು ಮರ್ತೋಗ್ತೇನೆ ಅಂತೇಳಿ.
ಈ ವಿಡಿಯೋದಿಂದ ನನಗೆ ಯಾವ ನಂಬರಲ್ಲಿ ಚಪ್ಪಲಿ ಇಟ್ಟಿದ್ದೇನೆ ಅಂತಾದರೂ ಗೊತ್ತಾಯಿತು. ಈಗ ಹೊರಟೆ ಗೈಸ್ ನಾನು ಮನೆಗೆ. ಮನೇಲಿ ಯಾರು ಅಪ್ಪ ಕಾಲ್ ಮಾಡಿದ್ರಾ, ಎಲ್ಲಿದೆಯಾ ಬೇಗ ಬಾ ಅಂತ, ಅದಕ್ಕೆ ಹೊರಟಿದ್ದೇನೆ. ಗೈಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಳ್ಳೆ ಕಂಟೆಂಟನ್ನು ರೆಡಿ ಮಾಡ್ತಾ ಇದ್ದೇನೆ. ನನಗೊಂದು ಎಷ್ಟು ಕ್ರಿಯೇಟಿವಿಟಿ ಲೆವೆಲ್ ಇದೆ ಅಷ್ಟು ಯೂಸ್ ಮಾಡಿಕೊಂಡೊಂದು, ಅಂದರೆ ನಮ್ಮ ಸುಬ್ರಹ್ಮಣ್ಯ ಷಷ್ಠಿ ಅವಾಗಲೇ ಹೇಳಿದಾಗೆ ಇನ್ನು ಸ್ವಲ್ಪ ದಿನದಲ್ಲೇ ಇರುವಂಥದ್ದು. ಒಂದು ಹೇಗೆ ಅಂತ ಹೇಳಿದರೆ ಇಷ್ಟು ದಿನ ಮಾಡಿರೋ ವ್ಲಾಗಿಗೂ ಷಷ್ಠಿಗೆ ಮಾಡುವಂಥ ವ್ಲಾಗ್ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೇನೆ. ಅದು ಬಂದ ತಕ್ಷಣ ಜಾತ್ರೆಗೆ ಒಂದೊಳ್ಳೆ ರೀತಿಯ ನನ್ನ ಒಂದು ಟ್ಯಾಲೆಂಟನ್ನು ನಿಮ್ಮ ಮುಂದೆ ಶೋ ಮಾಡ್ತೇನೆ. ಅದಕ್ಕೆ ಬೆಲೆ ಕೊಡುವಂಥದ್ದೆಲ್ಲ ನಿಮ್ಮ ಒಂದು ಆಶೀರ್ವಾದ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಗೈಸ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.